ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಲ್ ಇನ್ ಒನ್ ಸ್ಕಂದಕೃಪಾ. ಇವತ್ತಿನ ವಿಡಿಯೋ ಗೀ ರೈಸು. ಸೊ ನಾನಿವತ್ತು ತೋರಿಸ್ತಾ ಇರೋಂಥ ಗೀ ರೈಸ್ಗೆ ನೀವು ಯಾವುದೇ ರೀತಿ ಕೂರ್ಮ ಇಲ್ಲ ಅಂದರೂ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಸೊ ಇದಕ್ಕೆ ಬೇಕಾಗಿರುವಂಥದ್ದು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ, ಶುಂಠಿ, ಪಲಾವ್ ಎಲೆ, ಹಾಗೆಯೇ ಚಕ್ಕೆ, ಲವಂಗ ಮತ್ತು 1-2-3 ಏಲಕ್ಕಿ. ಅನಾನಸ್ ಮೊಗ್ಗಿದ್ರೆ ನೀವು ಯೂಸ್ ಮಾಡೋದಾದ್ರೆ ಮಾಡ್ಕೊಳ್ಬೋದು. ಹಾಗೆಯೇ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು. ಬೇಕಿದ್ರೆ ಹಸಿ ಬಟಾಣಿಯನ್ನು ಕೂಡ ಹಾಕ್ಕೊಳ್ಬೋದು, ಇಲ್ಲ ಬಟಾಣಿನ ನೆನೆಸಿ ಬೇಯಿಸಿ ಕೂಡ ಹಾಕ್ಕೊಳ್ಬೋದು. ಮೊದಲಿಗೆ ಕಾಯನ್ನು ರುಬ್ಕೊಂಡು ಕಾಯಿ ಹಾಲನ್ನು ತೆಕ್ಕೊಳ್ಬೇಕು. ಸೊ ಇಲ್ಲಿ ಒಂದು ಅರ್ಧ ಲೋಟದಷ್ಟು ಕಾಯಿ ಹಾಲು ಸಿಕ್ಕಿದೆ, ಅದಕ್ಕೆ 1 ಲೋಟಕ್ಕಾಗುವಷ್ಟು ನಾರ್ಮಲ್ ಹಾಲನ್ನು ಮಿಕ್ಸ್ ಮಾಡಿ, ನಾನು ಇಲ್ಲಿ 1.5 ಲೋಟ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಸೊ 1.5 ಲೋಟ ಅಕ್ಕಿಗೆ 1 ಲೋಟದಷ್ಟು ಕಾಯಿ ಹಾಲು ಮತ್ತು ಹಾಲನ್ನು ಮಿಕ್ಸ್ ಮಾಡಿ, ಮತ್ತು 3.5 ಲೋಟದಷ್ಟು ನೀರನ್ನು ಹಾಕಿದ್ದೀನಿ. ಒಟ್ಟು 1.5 ಲೋಟದ ಅಕ್ಕಿಗೆ ನಾನು 4.5 ಗ್ಲಾಸ್ ನೀರನ್ನು ಹಾಕುವಂಥದ್ದು ಅನ್ನ ಮಾಡುವಾಗ. ಅದೇ ಅಳತೆಯಲ್ಲಿ ನೀವು ಹಾಕ್ಕೊಳ್ಳಿ. ಸೊ ಕಾಯಿ ಹಾಲು ಮತ್ತು ನೀರು ಎಲ್ಲ ಸೇರಿ ನೀವು ಅನ್ನಕ್ಕೆ ಎಷ್ಟು ನೀರು ಹಾಕ್ತೀರ ಅಷ್ಟು ನೀರನ್ನು ನೀವು ಅಳತೆ ಮಾಡ್ಕೊಳ್ಬೇಕು. ಕಾಯಿ ಹಾಲು ಎಕ್ಸ್ಟ್ರಾ ಅಳತೆ ಮಾಡ್ಕೊಳ್ಬೇಡಿ, ಎಲ್ಲ ಸೇರಿಸಿ ಒಟ್ಟಿಗೆ ಅಳತೆಯನ್ನು ಮಾಡ್ಕೊಳ್ಳಿ. ಮೊದಲಿಗೆ ತುಪ್ಪವನ್ನು ಹೀಗೆ ಹಾಕ್ಕೊಂಡು ನಂತರ ಅದಕ್ಕೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಏನೇನು ಸ್ಪೈಸಸ್ ಇದೆ ಎಲ್ಲವನ್ನು ಹಾಕಿ, ಆಮೇಲೆ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಇದ್ರ ಜೊತೆಗೆ ನೀವು ಬಟಾಣಿಯನ್ನು ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಂತರ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಂತರ ತೊಳೆದು ಒಂದು 10 ನಿಮಿಷ ಅಕ್ಕಿಯನ್ನು ನೀವು ನೆನೆಸ್ಕೊಳ್ಬೇಕು. ಅದನ್ನು ಮಿಕ್ಸ್ ಮಾಡಿ ಆಮೇಲೆ ಹಾಲು, ನೀರು, ತೆಂಗಿನಕಾಯಿ ಹಾಲು ಎಲ್ಲ ಮಿಕ್ಸ್ ಮಾಡಿರುವಂಥದ್ದನ್ನು ಹಾಕಿ 1-2 ವಿಷಲ್ ಬರ್ಸ್ಕೊಳ್ಳಿ, ಸಾಕಾಗತ್ತೆ. ನಂತರ ಅದಕ್ಕೆ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಒಗ್ಗರಣೆಯನ್ನು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ.